ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ. ಸ್ನೇಹಿತರ, ಇವರ ಹೆಸರು ದೇವಿಕಾ ಭಟ್, ಊರು ಜಿಗಣಿ, ವಯಸ್ಸು 35 ವರ್ಷ ತುಂಬಿದೆ. ಯಜಮಾನ ಇನ್ನಿಲ್ಲ, ತೀರಿಕೊಂಡು 6 ವರ್ಷವಾಗಿದೆ ಎಂದು ತಿಳಿಸಿದ್ದಾರೆ. ತೂತು ಸದ್ಯ ಮೈದುನದಂಗಿ ಸುಖ ಕೊಡ್ತಿದ್ದಾನೆ ಎಂದು ತಿಳಿಸಿದ್ದಾರೆ. ಸ್ಥಳ ನಂದೇ ಮನೆ ಇದೆ, ಬಂದು ಸುಖ ಕೊಟ್ಟರೆ ಸಾಕು, ಯಾರಾದರೂ ಇದ್ದರೆ ಕರೆ ಮಾಡಿಕೊಂಡು ಬನ್ನಿ ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರ, ಇವರ ಫೋನ್ ನಂಬರ್ ನಮಗೆ ಬೇಕಾಗಿದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೀನಿ. ಆ ವಿಡಿಯೋದ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಆ ವಿಡಿಯೋವನ್ನು ಪೂರ್ತಿ ವೀಕ್ಷಿಸಿದರೆ ಇವರ ಫೋನ್ ನಂಬರ್ ನಿಮಗೆ ದೊರೆಯುತ್ತದೆ. ಹಾಗೆ ಸ್ನೇಹಿತರೆ, ಇವರ ಹತ್ತಿರ ಕಿಯಾ ನೈರೋ ಹೈಬ್ರಿಡ್ ಎಂಬ ಕಾರ್ ಇದೆ. ಮೊದಲು ಈ ಕಾರ್ನ ರಿವ್ಯೂವನ್ನು ನೀಡಿ ಆ ನಂತರ ನನ್ನ ಬಗ್ಗೆ ಹೇಳಿ ಎಂದು ತಿಳಿಸಿದ್ದಾರೆ. ಅದಕ್ಕಾಗಿ ಮೊದಲು ಕಿಯಾ ನೈರೋ ಹೈಬ್ರಿಡ್ ಕಾರ್ನ ರಿವ್ಯೂವನ್ನು ನೋಡಬನ್ನಿ. ಫ್ರೆಂಡ್ಸ್, ಕಿಯಾ ನೈರೋ ಹೈಬ್ರಿಡ್ ಕಾರ್ನ ಕೀ ಸ್ಪೆಸಿಫಿಕೇಷನ್ಸ್ನ ನೋಡೋದಾದ್ರೆ, ಈ ಕಾರ್ನ EPA ಕ್ಲಾಸಿಫಿಕೇಷನ್ ಸ್ಮಾಲ್ SUV 2WD, ಇಂಜಿನ್ ಆರ್ಡರ್ ಕೋಡ್ ನಾರ್ಮಲ್, ಟ್ರಾನ್ಸ್ಮಿಷನ್ ಆರ್ಡರ್ ಕೋಡ್ ಕೂಡ ನಾರ್ಮಲ್ ಇದೆ. ಟ್ರಾನ್ಸ್ಮಿಷನ್ ಡಿಸ್ಕ್ರಿಪ್ಷನ್ ಆಟೋ ಸ್ವಿಫ್ಟ್ ಮ್ಯಾನ್ಯುಯಲ್, ನಂಬರ್ ಆಫ್ ಟ್ರಾನ್ಸ್ಮಿಷನ್ ಸ್ಪೀಡ್ಸ್ 6, EPA ಗ್ರೀನ್ ಹೌಸ್ ಗ್ಯಾಸ್ ಸ್ಕೋರ್ 8.0, ಫುಲ್ ಟ್ಯಾಂಕ್ ಕೆಪಾಸಿಟಿ 11.1 ಲೀಟರ್ಸ್, ಫ್ರಂಟ್ನ ಟ್ರ್ಯಾಕ್ ವಿಡ್ತ್ 62.4 ಇಂಚಸ್, ರೇರ್ ಟ್ರ್ಯಾಕ್ ವಿಡ್ತ್ 62.8 ಇಂಚಸ್, ಗ್ರೌಂಡ್ ಕ್ಲಿಯರೆನ್ಸ್ 6.3 ಇಂಚಸ್ ಹಾಗೂ ಪ್ಯಾಸೆಂಜರ್ ಸೀಟಿಂಗ್ ಕೆಪಾಸಿಟಿ 5, ಫ್ರಂಟ್ ಹೆಡ್ ರೂಮ್ 40.5 ಇಂಚಸ್, ಫ್ರಂಟ್ ಲೆಗ್ ರೂಮ್ 41.5 ಇಂಚಸ್, ಫ್ರಂಟ್ ಶೋಲ್ಡರ್ ರೂಮ್ 56.3 ಇಂಚಸ್, ಫ್ರಂಟ್ ಹಿಪ್ ರೂಮ್ 53.3 ಇಂಚಸ್ ಕಂಡುಬರುತ್ತದೆ. ಫ್ರೆಂಡ್ಸ್, ಹಾಗೆ ಕಿಯಾ ನೈರೋ ಹೈಬ್ರಿಡ್ ಕಾರ್ನ ಕೀ ಫ್ಯೂಚರ್ಸ್ನ ನೋಡೋದಾದ್ರೆ, ಈ ಕಾರ್ನಲ್ಲಿ ಹೈಬ್ರಿಡ್ ಎಲೆಕ್ಟ್ರಿಕ್ ಮೋಟಾರ್, ಗ್ಯಾಸ್ ಪ್ರೊಸೆನ್ಷನ್ ಶಾಕ್ ಅಬ್ಸರ್ವರ್, ಫ್ರಂಟ್ ಆ್ಯಂಡ್ ರೇರ್ ಆಂಟಿರೋಲ್ ಬಾರ್ಸ್, ಎಲೆಕ್ಟ್ರಿಕ್ ಪವರ್ ಅಸಿಸ್ಟ್ ಸ್ಪೀಡ್ ಸೆನ್ಸಿಂಗ್ ಸ್ಟೇರಿಂಗ್, ಇಂಜಿನ್ ಆಟೋ ಸ್ಟಾಪ್ ಅಂಡ್ ಸ್ಟಾರ್ಟ್ ಫ್ಯೂಚರ್, ಶಿಫ್ಟ್ ಕಂಟ್ರೋಲ್, ಮಲ್ಟಿಲಿಂಕ್ ರೇರ್ ಸಸ್ಪೆನ್ಷನ್, ಟೈರ್ ಮಾಬಿಲಿಟಿ ಕಿಟ್, ಡೀಪ್ ಟಿಂಟೆಡ್ ಗ್ಲಾಸಸ್ ಹಾಗೂ ವೇರಿಯಬಲ್ ಇಂಟರ್ಮೀಡಿಯೇಟ್ ವೈಪರ್ಸ್, ಲಿಪ್ ಸ್ಪಾಯ್ಲರ್, ರೇರ್ ಕಾರ್ಗೋ ಅಕ್ಸೆಸ್, LED ಬ್ರೇಕ್ ಲೈಟ್ಸ್, ಆಟೋಮೆಟಿಕ್ ಹೈ ಬೀಮ್ಸ್, ಇಂಟಗ್ರೇಟೆಡ್ ರೂಫ್ ಆಂಟೆನಾ, ಪವರ್ ರೇರ್ ವಿಂಡೋಸ್, ಆಟೋಮೆಟಿಕ್ ಏರ್ ಕಂಡೀಷನಿಂಗ್, ಗ್ಲೋ ಬಾಕ್ಸ್, ಡ್ರೈವರ್ ಫುಟ್ ರೆಸ್ಟ್ ಕೂಡ ಈ ಕಾರ್ನಲ್ಲಿ ಕಂಡುಬರುತ್ತದೆ. ಸ್ನೇಹಿತರ, ಹಾಗೆ ಕಿಯಾ ನೈರೋ ಹೈಬ್ರಿಡ್ ಕಾರ್ನ ಪ್ರೈಸ್ ನೋಡೋದಾದರೆ 15 ಲಕ್ಷ, ಸ್ಪೀಡ್ 168 km/h, ಲೆಂತು 4420 mm, ವಿಡ್ತು 1825 mm, ಹಾಗೆ ಹೈಟ್ ನೋಡೋದಾದರೆ 1545 mm, ವೀಲ್ ಬೇಸ್ 2700 mm ಕಂಡುಬರುತ್ತದೆ.